ನಮಸ್ಕಾರ ಆತ್ಮೀಯರೇ, ಹೇಗಿದ್ದೀರಾ? ಇವತ್ತಿನ ವಿಷಯ, ನಾವು ಜೀವನದಲ್ಲಿ ಮಾಡುವಂಥ ಕೆಲವೊಂದು ತಪ್ಪುಗಳಿಂದ ಹಣದ ಸಮಸ್ಯೆ ಮತ್ತು ಬಡತನವನ್ನು ಎದುರಿಸಬೇಕಾಗತ್ತೆ. ಹಾಗಾದರೆ ಆ ತಪ್ಪುಗಳು ಯಾವುದು ಎನ್ನುವುದನ್ನು ಈಗ ತಿಳ್ಕೊಳ್ಳೋಣ. ಮನೆಗೆ ಬಡತನವನ್ನು ತರುವ ಅನೇಕ ವಿಚಾರಗಳ ಬಗ್ಗೆ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಇದನ್ನು ಮಾಡದಿರುವುದು ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಬೆಳಿಗ್ಗೆ ಎದ್ದಾಗಿನಿಂದ ಮನೆಯಲ್ಲಿನ ವಸ್ತುಗಳ ನಿರ್ವಹಣೆಯಲ್ಲಿ ನಾವು ಮಾಡುವ ತಪ್ಪುಗಳಿಂದ ಲಕ್ಷ್ಮೀದೇವಿ ನಮ್ಮ ಮೇಲೆ ಕೋಪಗೊಳ್ತಾಳೆ. ಇದರಿಂದ ನಮಗೆ ಹಣಕಾಸಿನ ಸಮಸ್ಯೆ ಬರುತ್ತೆ. ಹಾಗಾಗಿ ಈ ತಪ್ಪುಗಳಿಂದ ನಾವು ಕಡು ಬಡತನವನ್ನು ಎದುರಿಸ್ಕೋಬೇಕಾಗತ್ತೆ. ಹಾಗಾದರೆ ಆ ಕಾರಣಗಳು ಯಾವುದು ಅಂತ ಈಗ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಸೂರ್ಯೋದಯದ ನಂತರವೂ ಮಲಗಿರೋದು. ಸೂರ್ಯೋದಯಕ್ಕೂ ಮುನ್ನ ಅಥವಾ ಬ್ರಹ್ಮ ಮುಹೂರ್ತದಲ್ಲಿ ಏಳುವುದು ಅತ್ಯಂತ ಶುಭ ಎಂದು ಪರಿಗಣಿಸಲಾಗುತ್ತೆ. ಮುಂಜಾನೆ ಬೇಗ ಏಳೋದ್ರಿಂದ ನಮ್ಮಲ್ಲಿ ಸಕಾರಾತ್ಮಕತೆ ಹೆಚ್ಚಾಗುತ್ತೆ. ಒಂದು ವೇಳೆ ನಾವು ಸೂರ್ಯೋದಯದ ನಂತರ ಕೂಡ ಮಲಗಿರೋದ್ರಿಂದ ಲಕ್ಷ್ಮೀದೇವಿ ಕೋಪಕ್ಕೆ ಗುರಿಯಾಗಬೇಕಾಗತ್ತೆ. ಇದು ನಮಗೆ ಹಣದ ಸಮಸ್ಯೆಯನ್ನು ತರುತ್ತೆ ಅಂತ ತಿಳಿಸಲಾಗುತ್ತೆ. ಎರಡನೇದಾಗಿ, ವಿನಾಕಾರಣ ನೀರನ್ನು ವ್ಯರ್ಥವಾಗ ಮಾಡೋದು. ವಿನಾಕಾರಣ ನಾವು ಮನೆಯಲ್ಲಿ ನೀರನ್ನು ವ್ಯರ್ಥ ಮಾಡೋದು ಅಶುಭ ಅಂತ ಪರಿಗಣಿಸಲಾಗುತ್ತೆ. ಕೆಲವೊಮ್ಮೆ ಯಾವುದೋ ಕಾರಣದಿಂದ ನೀರಿನ ಟ್ಯಾಪ್ ಹಾಳಾಗಿ ಅದರಿಂದ ನೀರು ಬರ್ತಾ ಇರುತ್ತೆ. ಇದರ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಆದರೆ ಮನೆಯಲ್ಲಿ ನೀರಿನ ಟ್ಯಾಪ್ಗಳಿಂದ ನೀರು ಹನಿಯಾಗಿ ವ್ಯರ್ಥವಾಗಿ ನಮ್ಮಲ್ಲಿನ ಹಣವೂ ಕೂಡ ಸ್ವಲ್ಪ ಕತ್ತರಿಸವಾಗುತ್ತೆ. ಶಾಸ್ತ್ರಗಳ ಪ್ರಕಾರ ಗುರುವಾರದ ದಿನವಂದು ಮತ್ತು ಏಕಾದಶಿ ವ್ರತದ ದಿನದಂದು ನಾವು ಕೂದಲು ಮತ್ತು ಉಗುರುಗಳನ್ನು ಕತ್ತರಿಸೋದು ಅಶುಭ ಅಂತ ತಿಳಿಸಲಾಗುತ್ತೆ. ಈ ಎರಡೂ ದಿನಗಳು ಲಕ್ಷ್ಮೀಪತಿ ವಿಷ್ಣುವಿಗೆ ಸಂಬಂಧಿಸಿದ ದಿನವಾಗಿದೆ. ಇದರಿಂದ ಲಕ್ಷ್ಮೀದೇವಿ ನಿಮ್ಮ ಮೇಲೆ ಕೋಪಗೊಳ್ಳಬಹುದು. ಇದು ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ತರಬಹುದು. ನಾಲ್ಕನೇದಾಗಿ, ಕೆಟ್ಟ ಗಡಿಯಾರ. ಗಡಿಯಾರ ಯಾವಾಗಲೂ ನಮ್ಮ ಸಮಯವನ್ನು ಸೂಚಿಸುತ್ತೆ. ಮನೆಯಲ್ಲಿ ಎಂದಿಗೂ ಕೆಟ್ಟು ನಿಂತಿರುವ ಅಥವಾ ಹಾಳಾಗಿರುವ ಗಡಿಯಾರವನ್ನು ಇಟ್ಕೊಳ್ಬಾರ್ದು. ಇದು ನಮ್ಮ ಸಮಯದ ಮೇಲೆ ಪ್ರಭಾವ ಬೀರಬಹುದು. ಮನೆಯಲ್ಲಾಗಿರಬಹುದು ಅಥವಾ ನಾವು ಕೈಗೆ ಕಟ್ಟುವ ಗಡಿಯಾರವಾಗಿರಬಹುದು, ಸರಿಯಾದ ಸಮಯವನ್ನು ತೋರಿಸ್ತಾ. ಐದನೇದಾಗಿ, ತುಂಡಾದ ಚಪ್ಪಲಿ ಧರಿಸೋದು. ತುಂಡಾದ ಚಪ್ಪಲಿಯನ್ನು ಮತ್ತೆ ಧರಿಸುವುದು ಅಶುಭ ಅಂತ ಹೇಳಲಾಗುತ್ತೆ. ಇಂತಹ ಚಪ್ಪಲಿಗಳನ್ನು ಮನೆಯಲ್ಲಿ ಇಟ್ಕೋಬಾರ್ದು. ಚಪ್ಪಲಿಗಳನ್ನು ಮಾತ್ರವಲ್ಲ, ಹರಿದ ಬಟ್ಟೆಯನ್ನು ಅಥವಾ ಹಳೆ ಬಟ್ಟೆಗಳನ್ನು ಅಥವಾ ಉಪಯೋಗಿಸದೇ ಬಟ್ಟೆಗಳನ್ನು ಕೂಡ ಮನೆಯಲ್ಲಿ ಇಟ್ಕೋಬಾರ್ದು. ಇಂತಹ ವಸ್ತುಗಳು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಲಕ್ಷ್ಮೀದೇವಿ ಕೋಪಗೊಳ್ತಾಳೆ. ಇಂತಹ ವಸ್ತುಗಳು ನಿಮ್ಮ ಮನೆಯಲ್ಲಿದ್ದರೆ ಅದನ್ನು ಯಾರಿಗಾದರೂ ದಾನ ಮಾಡಿ ಅಥವಾ ಅದನ್ನು ಸರಿಯಾದ ರೀತಿಯಲ್ಲಿ ಎಸೆಯಿರಿ. ಆರನೇದಾಗಿ, ಮನೆಯಲ್ಲಿ ಅತಿಯಾದ ಕೊಳಕು ಇರೋದು. ಮನೆಯಲ್ಲಿ ಅತಿಯಾದ ಧೂಳು, ಕೊಳಕು ಅಥವಾ ಜೇಡರ ಬಲೆಗಳಿದ್ದರೆ ಅಂತಹ ಮನೆಗಳಲ್ಲಿ ಲಕ್ಷ್ಮೀದೇವಿ ಇರೋದಿಲ್ಲ. ಅಂತಹ ಮನೆಯಲ್ಲಿ ವಾಸಿಸುವ ಜನರು ಹಣದ ನಷ್ಟವನ್ನು ಎದುರಿಸಬೇಕಾಗತ್ತೆ. ಇಂತಹ ಅಶುಭ ವಸ್ತುಗಳು ಮನೆಯಲ್ಲಿರೋದು ಅಶುಭ ಮಾತ್ರ ಅಲ್ಲ, ಬಡತನಕ್ಕೂ ಕೂಡ ಕಾರಣವಾಗುತ್ತೆ. ಏಳನೇದಾಗಿ, ದೇವರ ಪೂಜೆ ಮಾಡದೇ ಇರೋದು. ಹಿಂದೂ ಧರ್ಮದಲ್ಲಿ ದೇವರ ಪೂಜೆಗೆ, ಮಂತ್ರ ಪಠಣೆಗೆ, ಧ್ಯಾನಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ಈ ಕಾರಣಕ್ಕಾಗಿ ಆಗಾಗ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗುತ್ತೆ. ಪ್ರತಿದಿನ ಸೂರ್ಯೋದಯದ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡುವ ಪದ್ಧತಿ ಇದೆ. ಇದರಿಂದ ಮನೆಯಲ್ಲಿ ಸಂತೋಷ, ಸುಖ, ನೆಮ್ಮದಿ ಸಿಗುತ್ತೆ. ಹಾಗಾಗಿ ಈ ಮೇಲಿನ ತಿಳಿಸುವಂಥ ಎಲ್ಲ ವಿಷಯಗಳನ್ನು ಗಮನವಿಟ್ಟು ಅದೇ ರೀತಿಯಾಗಿ ನಡ್ಕೊಳ್ಳಿ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.